ನಮಸ್ಕಾರ, ನಾನು ನಿಮ್ಮ ಪ್ರೀತು ಆನಂದ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರೀತು ಆನಂದ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಹೇಳೋಷ್ಟರಲ್ಲೇ ಅನಂತು ಹಾಲು ತೊಗೊಬಂದಿಕ್ಕಿದ್ರು. ದನಗೂ ಹಾರ್ಲಿಕ್ಸ್ ಮಾಡಿ ಅನಂತಗೂ ಕೂಡ ಒಂದು ಕಪ್ ಕಾಫಿ ಮಾಡಿಕೊಟ್ಟೆ. ದನಗೆಲ್ಲ ಹಾರ್ಲಿಕ್ಸ್ ಎಲ್ಲ ಕುಡಿಸ್ಬಿಟ್ಟು ಅವನಿಗೂ ಇವಾಗ ಸ್ನಾನ ಮಾಡ್ಸೋಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗಬೇಕು. ಅವನದು ಎಲ್ಲ ಸ್ನಾನ ಮಾಡಿಸಿ ಆವಾಗಲೇ ಅವನಿಗೂ ರೆಡಿ ಮಾಡಿ ಒಂದೆರಡು ಸ್ಟೆಪ್ ಕೂಡ ಹಾಕಿದ್ದಾಯಿತು. ಆವಾಗಲೇ ಅವನಿಗೆ ಸ್ನಾನ ಎಲ್ಲ ಮಾಡಿಸಾದ್ಮೇಲೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ನೈಟು ಸ್ವಲ್ಪ ರೈಸು ಮಿಕ್ಬಿಟ್ಟಿತ್ತು. ಸರಿ ಇನ್ನೇನು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನು ಇಲ್ಲಿ ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಹೆಸರುಬೇಳೆ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಕುಕ್ಕರ್ಗೆ ರೈಸ್ ಇದ್ದಿದ್ದು ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ಅರಿಶಿನ ಪುಡಿ ಹಾಕಿ ಹೆಸರುಬೇಳೆ ಫ್ರೈ ಮಾಡ್ಕೊಂಡಿದ್ದನ್ನು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ ಅಂದ್ಬಿಟ್ಟು ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ನಾನು ಕೂಡ ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಡೋಣ, ಅದೊಂದು ಸ್ವಲ್ಪ ವಿಷಲ್ ಆಗಲಿ ಅಷ್ಟರಲ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಸ್ನಾನ ಮಾಡ್ಕೊಂಡು ಬಂದೆ. ಆವಾಗಲೇ ನಾನು ಹೇರ್ ಕೇರ್ ಮಾಡ್ಕೊಳ್ಳೋದೇ ಸ್ವಲ್ಪ ಟೈಮ್ ತೊಗೊಳುತ್ತೆ, ಏಕೆಂದರೆ ನನಗೆ ಪಾಪು ಆದಮೇಲೆ ತುಂಬ ಹೇರ್ ಫಾಲು. ಅದರಿಂದ ಅದನ್ನು ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋದೇ ದೊಡ್ಡ ಹಿಂಸೆ ನನಗೆ. ಚೆನ್ನಾಗಿ ಎಲ್ಲ ಒರೆಸಿ ತಲೆನ ಆನಂತರ ನಾನು ಸ್ವಲ್ಪ ಲೈಟಾಗಿ ಡೈಲಿ ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಏನಿಲ್ಲ, ಜಸ್ಟ್ ಪಾಂಡ್ಸ್ ಮಾಯ್ಶ್ಚರೈಸರ್ ಹಾಕ್ಕೊತೀನಿ. ಚೆನ್ನಾಗಿ ಅದು ಸ್ಕಿನ್ ಮೇಲೆ ಅಪ್ಲೈ ಮಾಡ್ಕೊತೀನಿ, ಅದು ಸ್ವಲ್ಪ ಅಬ್ಸರ್ವ್ ಆಗೋ ತನಕ. ಅದಾದಮೇಲೆ ನೆಕ್ಸ್ಟು ನಾನಿಲ್ಲಿ ಫೇರ್ ಆ್ಯಂಡ್ ಲವ್ಲಿ ಕ್ರೀಮ್ನ ಯೂಸ್ ಮಾಡ್ಕೊತೀನಿ. ಡೈಲಿ ಯೂಸ್ ಮಾಡೋದು ಇದೇನೆ. ಎಲ್ಲಾದರೂ ಫಂಕ್ಷನ್ಸ್ಗೆ ಹೋದಾಗ ಮಾತ್ರ ನಾನು ಫೌಂಡೇಶನ್ನು ಆಗ್ಬೋದು ಮತ್ತು ಬೇರೆ ಎಲ್ಲ ಕಾಸ್ಮೆಟಿಕ್ಸ್ ಎಲ್ಲ ಯೂಸ್ ಮಾಡೋದು. ಜಾಸ್ತಿ ಏನು ಮನೆ ಹತ್ರ ಇದ್ದಾಗ ಜಸ್ಟ್ ಇಷ್ಟೇ. ಒಂದೊಂದು ಸಲ ಮಾಯ್ಶ್ಚರೈಸರ್ ಹಚ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮಾತ್ರ ನಾನು ಕ್ರೀಮ್ನ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ಲೈಟಾಗಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಸ್ವಲ್ಪ ಕ್ರೀಮೆಲ್ಲ ಹಾಕ್ಕೊಂಡೆ. ಆನಂತರ ಸ್ವಲ್ಪ ಐಲೈನರ್ ಇಟ್ಕೊಂಡು ಸ್ವಲ್ಪ ಲಿಪ್ಸ್ಟಿಕ್ ಹಚ್ಬಿಟ್ಟು ಅಷ್ಟೇ. ಕಣೆಗೆ ಕುಂಕುಮ, ಅರಿಶಿನ ಕುಂಕುಮ ಇಟ್ಕೊಂಡ್ರೆ ಅಷ್ಟೇ ಸಾಕು. ಅದೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟೇ ನಾನು ಡೈಲಿ ಮಾಡ್ಕೊಳ್ಳೋ ಅಂಥದ್ದು. ಅದನ್ನು ಬಿಟ್ಟು ಬೇರೆ ಏನು ಮಾಡ್ಕೊಳ್ಳೋಕೆ ಹೋಗಲ್ಲ, ಜಾಸ್ತಿ ಯಾವುದನ್ನು ಯೂಸ್ ಮಾಡೋಕ್ಕೆ ಹೋಗಲ್ಲ ನಾನು. ಒಂದೊಂದು ಸಲ ಐಲೈನರ್ ಹಚ್ತೀನಿ, ಬಟ್ ಕೆಲವೊಂದು ಸಲ ಮಾತ್ರ. ಡೈಲಿ ಏನಿದ್ರು ಜಸ್ಟ್ ಮಾಯ್ಶ್ಚರೈಸರ್ ಅಷ್ಟೇ ಹಾಕೋದು. ಹಾಕಿಬಿಟ್ಟು ಐಲೈನರ್ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೊತೀನಿ ಅಷ್ಟೇ. ಇನ್ನೇನು ಮಾಡಲ್ಲ ನಾನು ಜಾಸ್ತಿ. ಇಷ್ಟೇ ನನ್ನದು ಮೇಕಪ್ ಸೀಕ್ರೆಟ್. ಇಷ್ಟೆಲ್ಲ ಪೋಸ್ ಕೊಟ್ಟಾದಮೇಲೆ ಮತ್ತು ಚಟ್ನಿ ಮಾಡಬೇಕು ಪೊಂಗಲ್ಗೆ ಅಂತ ಬಂದಿಲ್ಲಿ ರೊಟ್ಟಿ ಹಲ್ಲೆ ಇಟ್ಕೊಂಡು ಸ್ವಲ್ಪ ಕಡಲೆ ಬೀಜ ಮತ್ತು ಒಂದು 5-6 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಾದಮೇಲೆ ಕಲರ್ ಇಷ್ಟು ಬಂದರೆ ಸಾಕು. ಅದಾದಮೇಲೆ ಇಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಹುರಿದಿಟ್ಕೊಂಡು ಅದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಸಿಪ್ಪೆ ಕೆಲವರು ತೆಗಿತಾರೆ, ಕೆಲವರು ತೆಗಿಯಲ್ಲ. ಇಲ್ಲಿ ಮಿಕ್ಸಿ ಜಾರಿಗೆ ಅದನ್ನು ಹಾಕ್ಕೊಂಡು ಅದು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಮತ್ತು ಇಲ್ಲಿ ನಾನು ಸ್ವಲ್ಪ ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋತೀನಿ. ಹುಣಸೆಹಣ್ಣು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 3-4 ಸ್ವಲ್ಪ ಮೆಣಸನ್ನ ಹಾಕ್ಕೊಂಡು, ಇವಾಗ ಕೊತ್ತಂಬರಿ ಸೊಪ್ಪಿಲ್ಲ, ಫ್ರೆಶ್ ನನಗೆ ಸಿಕ್ಕಲಿಲ್ಲ, ಆದ್ದರಿಂದ ನಾನು ಹಾಕ್ಕೊಂಡಿಲ್ಲ. ಹಾಕ್ಕೊಳ್ಳೋರು ಹಾಕ್ಕೋಬೋದು. ನನ್ನ ಮನೇಲಿ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸಿ ಎತ್ತಿಟ್ಕೊಂಡಿದ್ದೀನಿ. ಇನ್ನು ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನಿಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಗ್ರೈಂಡ್ ಮಾಡಿಕೊಂಡು ಫೈನಲಾಗಿ ಈಗ ಬಂದಿದೆ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು.
ಅದಾದ ನಂತರ ನಾನಿಲ್ಲಿ ಪೊಂಗಲ್ಗೆ ಒಗ್ಗರಣೆ ಕೊಡಬೇಕು ಅಂತ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ, ಕೆಲವರು ಹಾಕ್ಕೊಳ್ಳೋರು ಗೋಡಂಬಿನೂ ಸುಧಾ ಹಾಕೋತಾರೆ. ನಮ್ಮ ಮನೆಯಲ್ಲಿ ಯಾರೂ ಅಷ್ಟು ಲೈಕ್ ಮಾಡಲ್ಲ ಗೋಡಂಬಿನ, ಅದಕ್ಕೆ ನಾನು ಹಾಕಿಲ್ಲ. ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಇಲ್ಲಿ. ಅದಾದ ನಂತರ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಸ್ವಲ್ಪ ನಾನಿಲ್ಲಿ ಮೆಣಸು ಮತ್ತು ಜೀರಿಗೆನ ನಾನು ಸ್ವಲ್ಪ ಕ್ರಷ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಬೇಯಿಸಿದಂಥ ಕುಕ್ಕರ್ಗೆ ಸ್ವಲ್ಪ ಉಪ್ಪು ಹಾಕಿ ಮತ್ತು ಫ್ರೈ ಮಾಡ್ಕೊಂಡಿರುವಂಥದ್ದನ್ನು ಹಾಕಿ ನಾನಿಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಕ್ಕೊಳ್ಳೋರು ಸ್ವಲ್ಪ ತುಪ್ಪನೂ ಹಾಕ್ಕೊತಾರೆ, ನಮ್ಗೆ ಅಷ್ಟು ಇಷ್ಟ ಆಗಲ್ಲ, ನಾನು ಅದಕ್ಕೆ ಹಾಕಿಲ್ಲ. ಇಲ್ಲಿ ರುಬ್ಬಿಟ್ಕೊಂಡಿರುವಂಥದ್ದು ಚಟ್ನಿನ 2 ಸ್ಪೂನು ಅಥವಾ 3 ಸ್ಪೂನ್ ನಿಮ್ಗೆ ಎಷ್ಟು ಇಷ್ಟ ಆಗುತ್ತೋ ಅಷ್ಟನ್ನು ಹಾಕೋಬೋದು. ಕೆಲವರು ಸೈಡ್ಗೆ ಹಾಕ್ಕೊತಾರೆ, ನಾನಿಲ್ಲಿ ಯಾವಾಗಲೂ ಸ್ವಲ್ಪ ಆ್ಯಡ್ ಮಾಡ್ತೀನಿ, ಅದರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಾಗಿ ಇದು ರೆಡಿ ಆಯಿತು. ಸ್ವಲ್ಪ ಅದು ಬಿಸಿ ಆದಮೇಲೆ ಫೈನಲಾಗಿ ಇದು ರೆಡಿ ಆಗುತ್ತೆ. ಫೈನಲಾಗಿ ಈಗ ಕಾಣಿಸ್ತಿದೆ. ತುಂಬಾ ಚೆನ್ನಾಗಿತ್ತು. ನಂತರ ನಾವಿಲ್ಲಿ ಸ್ವಲ್ಪ ಸಿಟಿಗೆ ಹೋಗಬೇಕು ಅಂದ್ಬಿಟ್ಟು ನಾನು ರೆಡಿಯಾಗಿ ಹೊರಡ್ತಾ ಇದ್ದೀವಿ ಇವಾಗ. ಅನಂತು ಇಲ್ಲಿ ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೋಬೇಕು ಅಂತ ಪೆಟ್ರೋಲ್ನೂ ಕೂಡ ಹಾಕಿಸ್ಕೊಂಡ್ವಿ. ಅದಾದ ನಂತರ ನಾವು ಸಿಟಿಗೆ ರೀಚ್ ಆದ್ವಿ. ಇವಾಗ ಸ್ವಲ್ಪ ಕೆಲಸಗಳಿತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂದ್ಬಿಟ್ಟು ಮತ್ತೆ ನಾವಿಲ್ಲಿ ಬಂದ್ವಿ. ಆಲ್ರೆಡಿ ಗೊತ್ತಾಗಿರುತ್ತೆ ನಾವು ಯಾವುದು ಅಂತ. ಬಸ್ ಸ್ಟಾಪ್ ನೋಡಿದ್ರೇ ಕೆಲವರು ಕಂಡುಹಿಡಿದು ಬಿಡ್ತಾರೆ. ಇಲ್ಲಿ ಅನಂತು ನೀರು ತೊಗೊಬಾರೋ ಅಂದ್ಬಿಟ್ಟು ಕಾಸು ಕೊಟ್ಟು ಕಳಿಸಿದ್ರೆ ಅವನೇ ಬಂದ, ನಾನೇ ಹೋಗ್ತೀನಿ ಅಂತ. ನಾನು ಅವನ ಹಿಂದೆನೇ ಬಂದೆ. ಹೋಗ್ಬಿಟ್ಟು ಅಣ್ಣ ಹತ್ರ ಕೇಳ್ತಾ ಇದ್ದ ಅದನ್ನು. ಒಳಗಡೆನೇ ಹೋಗ್ಬಿಟ್ಟಿದ್ದ ಅವನು. ಬಾರೋ ಅಂದರೂ ಬರ್ತಾ ಇರಲಿಲ್ಲ. ಕೊನೆಗೆ ಆ ಅಣ್ಣ ಚಾಕ್ಲೇಟ್ ಕೊಟ್ಟು ಕಳಿಸೋ ತನಕನೂ ಬಂದೇ ಇಲ್ಲ ಅವನು. ಬಾರೋ ಅಂದ್ರೂ ಎಷ್ಟು ಕರೆದ್ರೂ ಬಂದೇ ಇಲ್ಲ, ಒಳಗಡೆನೇ ಹೋಗ್ಬಿಟ್ಟಿದ್ದ ಪಾಪ. ಆಮೇಲೆ ಹಂಗೋ ಹಿಂಗೋ ಮಾಡಿ ಕರ್ಕೊಂಬಂದಿದ್ದಾಯಿತು. ನಂತರ ನಾವು ಸ್ವಲ್ಪ ಧನುಗೆ ಡೈಲಿ ಯೂಸಸ್ ಬಟ್ಟೆ ಬೇಕಾಗಿತ್ತು. ಸರಿ, ಅವನಿಗೆ ನಿಕ್ಕರೆಲ್ಲ ಇರಲಿಲ್ಲ, ಅದಕ್ಕೇ ಅವನಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಸೇಲ್ ಹತ್ರ ಬಂದ್ವಿ. ಅಲ್ಲಿ ಯಾರೋ ಫ್ರೆಂಡ್ ಸಿಕ್ಕಿದ್ರು, ಅವನಿಗೆ ಮಾತಾಡ್ತಾ ಇದ್ದ. ಎಲ್ಲೋದ್ರೂ ಬೊಂಬೆ ಅದು ಇದು ಐಟಮ್ಸ್ನೇ ಜಾಸ್ತಿ ಹುಡುಕ್ತಾ ಇರ್ತಾನೆ ಅವನು. ಒಂದು ರೌಂಡ್ ಬಂದರು ಅಪ್ಪ ಮಗ ಇಬ್ಬರೂ, ಏನೇನು ಬೇಕೆಲ್ಲ ನೋಡ್ತಿದ್ದಾನೆ. ಅವ್ರು ಈ ಕಡೆ ಇದ್ದರು. ನಾನು ಏನಾದರೂ ಬೇಕಿದ್ದರೆ ಮನೆಗೆ ತೊಗೊಳ್ಳೋಣ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡ್ತಾಯಿದ್ದೆ. ಕೆಲವೊಂದು ಅಲ್ಲಿ ರೇಟು ಅಷ್ಟು ನಮಗೆ ಇಷ್ಟ ಆಗಲಿಲ್ಲ, ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಬೇರೆಯವ್ರಿಗೆ ಹೇಗೋ ಗೊತ್ತಿಲ್ಲ, ಅಲ್ಲಿನ ಕ್ವಾಲಿಟಿಗೆ ಜಾಸ್ತಿ ಅಂತಲೇ ಅನ್ನಿಸ್ತು. ಅದಕ್ಕೋಸ್ಕರ ಏನು ತೊಗೊಳ್ಳಿಲ್ಲ ನಾನಲ್ಲಿ ಮನೆಗೆ. ಅಂದರೂ ಒಂದು ಐಟಮ್ನ ನಾನು ತೊಗೊಂಡಿದ್ದೀನಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಏನು ತೊಗೊಂಡೆ ಅನ್ನೋದನ್ನ. ಯಾರಾದರೂ ಗೆಸ್ ಮಾಡೋಂಗಿದ್ರೆ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಏನು ತೊಗೊಂಡಿರ್ಬೋದು ಅಂತ. ಅದಾದಮೇಲೆ ನಾನು ಇಲ್ಲೆಲ್ಲ ನೋಡ್ತಾ ಇದ್ದೆ, ಪೂರ್ತಿ ಎಲ್ಲ ಬರೀ ಕಾಸ್ಟ್ಲಿನೇ ಇತ್ತು ಅಲ್ಲಿ. ಯಾವುದು ಅಲ್ಲಿ ಐಟಮು ಕೂಡ ಅಷ್ಟು ಏನು ಕ್ವಾಲಿಟಿದಾಗಿರಲಿಲ್ಲ ನನಗೆ. ಅಲ್ಲೇ ಹಂಗನ್ನಿಸ್ತು ನನಗೆ, ಕೆಲವ್ರಿಗೆ ಹೇಗೋ ಗೊತ್ತಿಲ್ಲ. ಅದೆಲ್ಲ ನೋಡ್ತಾ ಇದ್ದೆ ನಾನು. ಅಷ್ಟು ಏನು ಅಂದರೆ ಚೆನ್ನಾಗಿತ್ತು, ಬಟ್ ರೇಟ್ ಜಾಸ್ತಿ ಅನ್ನಿಸ್ತು ನನಗೆ. ಹೋಲ್ಸೇಲಿಂದ ಬಂದಾದಮೇಲೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ತಾಳ್ತಿದ್ದೀನಿ. ಬೆಳ್ಳುಳ್ಳಿ ರೇಟ್ ಅಂತೂ ಮಾತಾಡ್ಸೋಕ್ಕೆ ಆಗಲ್ಲ. ನೋಡಿ, ಪ್ರೀತಿ ಬೆಳ್ಳುಳ್ಳಿ ಕ್ವಾಲಿಟಿ ಚೆಕ್ ಮಾಡ್ತಿದ್ದಾಳೆ. ಅದಾದಮೇಲೆ ಯಾರು ಕೊಟ್ಟಿದ್ದು? ಅನಂತು ಇವಾಗ ರೇಷನ್ ಅಂಗಡಿ ಹತ್ರ ಹೋಗಿದ್ದಾರೆ.
ಅಕ್ಕಿ ತೊಗೋಬೇಕಾಗಿತ್ತು ಸ್ವಲ್ಪ, ಅದಕ್ಕೆ ಮನೆಯಲ್ಲಿ ಅಕ್ಕಿ ಕೂಡ ಖಾಲಿ ಆಗ್ತಾ ಬರ್ತಿತ್ತು. ಸೊ ಹಾಗಾಗಿ ಅಕ್ಕಿ ತಗೊಳ್ಳೋಣ ಅಂತ ಬಂದು. ನಾ ಯಾವಾಗಲೂ ರೇಷನ್ ಅಕ್ಕಿ ಯೂಸ್ ಮಾಡ್ತಿದ್ವಿ ಇದೇನೇ ಇದ್ದರೂ ತಿಂಡಿಗೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಷ್ಟೇ. ಅಂದರೆ ರೇಷನ್ ಅಕ್ಕಿನೇ ತುಂಬ, ಅದು ಅನ್ನ ಸಾಂಬಾರಿಗೆಲ್ಲ ನಮ್ಗೆ ಅದೇ ಲೈಕ್ ಆಗ್ತಾಯಿತ್ತು. ಏನಿದ್ರು ಇದು ಬಿರಿಯಾನಿ ಅಥವಾ ಪಲಾವು ಆ ಥರ ಏನಾದರೂ ಇದ್ದಾಗ ಮಾತ್ರ ಅಷ್ಟೇ ನಾವು ಯೂಸ್ ಮಾಡ್ತಾಯಿದ್ದಿದ್ದು. ಇವಾಗ ಅದು ಕೂಡ ಎಲ್ಲೂ ಸಿಗ್ತಾನೆ ಇಲ್ವಲ್ಲ, ಅದಕ್ಕೋಸ್ಕರ ಅಷ್ಟೇ ಇದನ್ನೇ ತೊಗೊಬಿಡೋಣ ಅಂದ್ಬಿಟ್ಟು ಇದನ್ನೇ ತೊಗೊಳ್ಳೋಣ ಅಂತ ಬಂದ್ವಿ. ಧನು ಅಲ್ಲಿ ಕೊಟ್ಟಿದ್ದು ಈರುಳ್ಳಿನ ಪಾಪ ವಾಂಕಲ್ ಕೊಟ್ಬಿಟ್ಟು ಆಟ ಆಡಿಸ್ತಾ ಇದ್ದಾನೆ. ಈಸ್ಕೊಳ್ಳೋದು ಕೊಡೋದು, ಈಸ್ಕೊಳ್ಳೋದು ಕೊಡೋದು. ಅವನು ಬಂದಿಲ್ಲಿ ನಾವು ಅಕ್ಕಿ ಎಲ್ಲ ಚೆಕ್ ಮಾಡ್ತಾಯಿದ್ವಿ, ಅವನು ಬಂದಿಲ್ಲಿ ಚೆಕ್ ಮಾಡ್ತಾಯಿದ್ದಾನೆ. ಫೈನಲ್ಲಾಗಿ ಅಕ್ಕಿ ಕೂಡ ತಗೊಂಡ್ವಿ. ರೇಟ್ ನೋಡಿದ್ರೆ ತುಂಬ ಜಾಸ್ತಿ ಆಗೋಗಿದೆ ಅಕ್ಕಿದು. ಸೊ ಇವಾಗ ನೋಡಿ ಧನು ಕೂಡ ಚೆಕ್ ಮಾಡ್ತಿದ್ದಾನೆ. ಆ ಕಡೆ ಅಕ್ಕಿನ ಈ ಕಡೆ ಹಾಕ್ತಾನೆ, ಈ ಕಡೆ ಅಕ್ಕಿನ ಆ ಕಡೆ ಹಾಕ್ತಾನೆ. ನೋಡಿ ನೋಡಿ ಇದು ಕ್ವಾಲಿಟಿ ಚೆಕ್ ಮಾಡುವಂಥ ವಿಧಾನ. ತಿಳ್ಕೊಳ್ಳಿ, ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನೋಡಿ ಇವಾಗೆಲ್ಲ ಆಯಿತು. ನಮ್ಮ ಪ್ರೀತಿ ನಾಳೆ ಪೂಜೆಗೆ ಅಂತ ಹೂವು ತಗೊಳ್ತಿದ್ದಾಳೆ. ಹೂವು ತಗೊಂಡು ಮತ್ತೆ ಮನೆಗೆ ಬರ್ತಾಯಿದ್ದೀವಿ. ನಾಳೆ ಪೂಜೆಗೆ ಅಂತ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ಲು. ನನಗೂ ಯಾಕೋ ಸ್ವಲ್ಪ ಹೊರಗಡೆ ಎಲ್ಲ ಓಡಾಡಿ ಬಂದಿದ್ದೆ, ಟಯರ್ಡ್ ಆದಂಗಿತ್ತು. ಸೊ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಎಷ್ಟು ಫಾಸ್ಟಾಗಿ ಕ್ಲೀನ್ ಮಾಡ್ತಾಳೆ ನಮ್ಮ ಪ್ರೀತಿ. ಅದಕ್ಕೆ ಹೇಳೋದು ಮನೇಲೊಬ್ಬಳು ಹೆಣ್ಮಗಳು ಇರಬೇಕು ಅಂತ. ಮನೇಲಿ ಸಂಸಾರ ಹೆಣ್ಮಕ್ಳು ಅಂದರೆ ಎಲ್ಲನೂ ಮಾಡಲೇಬೇಕು. ನಾನು ಸ್ವಲ್ಪ ಹಣ್ಣು ಮತ್ತು ತರಕಾರಿ ಎಲ್ಲನೂ ತೊಗೊಬಂದಿದ್ವಿ. ಅದನ್ನೆಲ್ಲ ತೊಳೆಯೋಕ್ಕಿಂತ ಮುಂಚೆ ಸ್ವಲ್ಪ ಸಿಂಕ್ನ ತುಂಬ ನೀಟಾಗಿ ತೊಳ್ಕೊಬೇಕು. ತೊಳ್ಕೊಳ್ಳಿಲ್ಲ ಅಂದರೆ ಸ್ವಲ್ಪ ಹಿಂಸೆ ಅನಿಸುತ್ತೆ. ಎಲ್ಲ ತೊಳ್ಕೊಂಡಿದ್ದೀನಿ ನೀಟಾಗಿ. ಮತ್ತು ನಾನು ಇವಾಗ ಇಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ತೊಳ್ಕೊತಾ ಇದ್ದೀನಿ. ಇವಾಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊತೀನಿ. ನಾಳೆ ನನಗೆ ಪೂಜೆ ಇರೋದ್ರಿಂದ ಇವತ್ತೇ ಸ್ವಲ್ಪ ಮನೆ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಪೂಜೆ ವ್ಲಾಗ್ ಇರುತ್ತೆ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.